ವಿದ್ಯಾರ್ಥಿಗಳಿಗೂ ನಿಮಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ನಾನು ಇಲ್ಲಿ ಬರ್ಬೇಕಾದ್ರೆ ಕಾರಣ ಸರಳಮ್ಮ ಅವರೇ. ಯಾಕೆಂದ್ರೆ ಬೇರೆ ಕಡೆ ನಾನು ಆನ್ಲೈನ್ ನಡಿಯಲ್ಲಿ ಅಲ್ಲಿಂದ ಹೋಗ್ಬೇಕು ಅಂತ ಹೇಳಿದಾಗ ಇಲ್ಲ ನಮ್ಮೂರಲ್ಲಿ ಫಸ್ಟ್ ನೀವು ಬಂದು ಕ್ಲಾಸ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ಎಲ್ಲಾದ್ರೂ ಹೋಗಿ ಮೇಡಮ್ ಅಂತ ಹೇಳಿ ಅವ್ರು ಇಲ್ಲಿ ಕರ್ಕೊಂಡ್ಬಂದ್ರು. ಬಟ್ ಇಲ್ಲಿ ನಾನು ಯಾಕೆಂದ್ರೆ ಹೊಸ ಮುಖಗಳು ನಾನು ಯಾವತ್ತೂ ನನಗೆ ಯಾರು ಪರಿಚಯ ಇಲ್ಲ ಹೇಳ್ಬೇಕಂದ್ರೆ. ಮತ್ತೆ ಚಂದ್ರಿಕಾ ಅವರು ನಮ್ಮೂರಲ್ಲೊಂದು ಯಾವಾಗಲೂ ಅವ್ರು ಶಿಕ್ಷಕರಾಗಿ ಹೇಳ್ತಾ ಇದ್ದಾರೆ, ನಮ್ಮೂರಲ್ಲಿ ಯಾವಾಗಲೂ ಒಂದು ಕ್ಲಾಸ್ ಮಾಡಿ ಮೇಡಮ್ ಅಂತ. ಅವರು ನನ್ನ ಓಲ್ಡ್ ಸ್ಟೂಡೆಂಟ್ ಸರ್ಜಾಪುರದಲ್ಲಿ ಅವರು ಕಲ್ತಿರೋದು. ಸೊ ಅವಾಗಿಂದ ನನಗೆ ಸುಮಾರು ವರ್ಷದಿಂದ ಇದೇ ನನ್ನ ಕೆಲಸ ವೃತ್ತಿ ಆಗ್ಬಿಟ್ಟಿದೆ. ಬ್ಯೂಟಿಷಿಯನ್ ಆಗಿರ್ಬೋದು, ಟಾಯ್ಸ್ ಮೇಕಿಂಗ್ ಆಗಿರ್ಬೋದು, ಫ್ಲವರ್ ಮೇಕಿಂಗು, ಮತ್ತೆ ಉದಯ ಟಿವಿಯಲ್ಲಿ ಸೀರಿಯಲ್ ಪ್ರೋಗ್ರಾಮ್ ಕೊಡ್ತಾ ಇದ್ದೆ ನಾನು. 2014 ಕೊಟ್ಟಿರೋದು ನಾನು. ಓಕೆನಾ, ಅವಾಗ ಆ ಪ್ರೋಗ್ರಾಮ್ಗೆ ಕರೀತಾ ಇದ್ರು. ನನ್ನ ಪ್ರೋಗ್ರಾಮ್ ಅಲ್ಲಿನೂ ಇದು ಮಾಡಿದ್ದೀನಿ. ಆದ್ರೆ ಇಲ್ಲಿ ನಮ್ಮ ಕ್ಲಾಸಿನ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಚೆನ್ನಾಗಿ ನನಗೆ ಸ್ಫೂರ್ತಿಯಾಗಿ ನೀವು ಇದ್ದೀರಾ, ನಿಮ್ಗೆ ಸ್ಫೂರ್ತಿಯಾಗಿ ನಾನಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಇಷ್ಟೆಲ್ಲ ಸಕ್ಸಸ್ ಆಗ್ಬೇಕು. ಮತ್ತೆ ನಾನು ಇಲ್ಲ ಅಂದ್ರೂ ಹೇಳ್ಕೊಟ್ಕೊಂಡು ನಮ್ಗೆ ಬಂದಿರೋದನ್ನೆಲ್ಲನೂ ಹೇಳ್ಕೊಡ್ತೀವಿ ಮೇಡಮ್, ನಿಮ್ ಪರವಾಗಿಲ್ಲ, ನೀವು ಹೆಲ್ತ್ ನೋಡ್ಕೊಳ್ಳಿ, ಮತ್ತೆ ಏನಾದ್ರು ಪ್ರಾಬ್ಲಮ್ ಆದ್ರೂ ರಜಾ ಹಾಕಿ ಮೇಡಮ್ ಪರವಾಗಿಲ್ಲ ಅಂತ ನನಗೆ ಎಲ್ಲ ಎನ್ಕರೇಜ್ ಮಾಡಿದ್ದೀರಾ. ಫಸ್ಟ್ ಇನ್ನೊಂದು ಬಂದು ಮೇಡಮ್, ನನಗೆ ಸ್ವಲ್ಪ ಏನಾದ್ರು ಹುಷಾರಿದ್ದಿದ್ರೆ ಅವ್ರು ಊಟ ಸಮೇತ ತಂದುಕೊಟ್ಟು ನನಗೆ ಅಮ್ಮಂದು ಸ್ನಾನ ಕೊಟ್ಟಿದ್ದಾರೆ. ನನ್ನಿಂದ ಬೇಜಾರಾಗಿದೆ, ಸಾರಿ ಕೇಳ್ತೀನಿ. ಹಾಗೆ ಎನ್ಕರೇಜ್ ಮಾಡಿ ನಮ್ಗೆ ಇಂಥ ಕ್ಲಾಸ್ ಬೇಕು, ಇಂಥದ್ದು ಬಟ್ಟೆ ಬೇಕು, ನಾಳೆ ಇದು ಹೊಲಿಬೇಕು ಅಂದ ತಕ್ಷಣ ನೀವು ಪಾಪ ಇಲ್ಲಿ ಬಸ್ ವ್ಯವಸ್ಥೆ ಇಲ್ಲ, ಅದನ್ನ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ಬಸ್ ವ್ಯವಸ್ಥೆ ಇದ್ದಿದ್ರು ಧ್ವಂಸಂದ್ರಿಗೆ ಹೋಗಿನೇ ತಗೊಬರ್ಬೇಕು. ಮೇಡಮ್ ಇಲ್ಲಿದೆ ಮೇಡಮ್, ನಾನು ಕೇಳಿದ ತಕ್ಷಣ ನೋಡಿ ಮೇಡಮ್ ಯಾರೋ ತಂದು ನನಗೆ ಕೊಟ್ಬಿಟ್ಟು ಈ ತರ ಎಲ್ಲ ಆಗುತ್ತೆ. ಮತ್ತೆ ಟೈಮ್ ಸೇವ್ ಮಾಡಿಕೊಂಡು ಇಷ್ಟೆಲ್ಲ ಸಕ್ಸಸ್ ಮಾಡೋದಕ್ಕೆ ಎಸ್ಪೆಷಲಿ ನೀವೇ ನನಗೆ ಎಲ್ಲನೂ ಸಾಧನೆ ಮಾಡೋದಕ್ಕೆ ನಿಮ್ಮಿಂದಲೇ ಆಗಿದ್ದು. ಆದ್ರಿಂದ ನಿಮಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಂಡ್ ಇನ್ನೊಂದು ನಮಗೆ ರೋಟರಿ ಸಂಸ್ಥೆಯ ನಳಿನಿ ಮೇಡಮ್ 1 year ಬ್ಯಾಕ್ ನನಗೆ ಸಿಕ್ಕಿದ್ರು. ಸೊ ಅದರಿಂದ ನನಗೆ 1 year ಅವರು ಸಿಕ್ಕಿದ್ರು ನನ್ನ ಅವರ ಬಾಂಧವ್ಯ ಇವಾಗ ಹೇಗಿದೆ ಅಂದ್ರೆ ಅಮ್ಮ ಮಗಳ ಬಾಂಧವ್ಯ ಆಗಿದೆ. ಒಂದು ಮಾರ್ಗದರ್ಶಕರಾಗಿ ಅವ್ರು ನನಗೆ ಅವ್ರನ್ನ ಮಾತಾಡ್ಸೋಕೆ ಭಯ, ಆದ್ರೆ ಅವ್ರು ಎಷ್ಟು ಕೂಲ್ ಆಗಿ ಎಂಟು ಮಾಡ್ತಾರೆ ಅಂದ್ರೆ ನನಗೂ ನಮ್ಮ ಅಮ್ಮನೇ ನೆನಪು ಬರ್ತಾರೆ. ಯಾಕೆಂದ್ರೆ ನಾವು ಏನಾದ್ರು ತಪ್ಪು ಮಾಡಿದ್ರೆ ಅಮ್ಮ ಹತ್ರ ಬೈತಾರೆ ಅನ್ನೋ ಭಯದಿಂದ ಹೇಳ್ಕೊಳ್ತೀವಿ. ಯಾಕೆಂದ್ರೆ ಅವಳು ಎಲ್ಲೂ ಬಿಟ್ಕೊಡಲ್ಲ, ಒಂದು ಹೆಣ್ಣು ಮಗುನಾಗ್ಲಿ ಅಥವಾ ಮಕ್ಕಳನ್ನ ಯಾರು ಬಿಟ್ಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಜಾಸ್ತಿ ಹೋಗಿ ಅಪ್ಪ ಹತ್ರ ಹೇಳಲ್ಲ, ಅಮ್ಮ ಹತ್ರನೇ ಹೇಳ್ಕೊಳ್ತೀವಿ. ಹಂಗಾಗಿ ನನಗೆ ಮಾರ್ಗದರ್ಶಕ ಹೀಗೆ ಮಾಡಿ ಕಾಂತ, ಮತ್ತೆ ನಾನು ಏನಾದ್ರು ಹೇಳಿದ್ರೆ ನೀವು ಮಾಡೋದು ಕರೆಕ್ಟ್ ಇದೆ ಮಾಡಿ ಅಂತ. ಸೊ ಈ ರೀತಿಯಾಗಿ ನಮಗೆ ಮಾರ್ಗದರ್ಶಕರಾದ್ರೆ ನಾವು ಇನ್ನೂ ಅಷ್ಟು ಜನ ಮಹಿಳೆಯರಿಗೆ ಸಪೋರ್ಟಿವ್ ಆಗಿ ಏನೋ ಅವರ ಸ್ವಂತ ಉದ್ಯೋಗ ಮಾಡೋದಕ್ಕೆ ನಾವು ಮನಸ್ಸಾಗುತ್ತೆ ನಮಗೆ. ಸೊ ನಮಗೆ ಪುಷಪ್ ಮಾಡಬೇಕು, ಈ ರೀತಿ ಮಾಡಿ ಆ ರೀತಿ ಮಾಡಿ ಗೈಡ್ ಮಾಡ್ತಾ ನಮ್ಮನ್ನು ಗುರುತಿಸ್ಬೇಕು. ನಮ್ಮಲ್ಲಿರೋಂಥ ಕಲೆನ ಗುರುತಿಸಿ ನಮ್ಮನ್ನ ಎಲ್ಲೆಲ್ಲ ತಗೊಳ್ಳೋಗಿದ್ರೆ ನಾವು 4 ಜನಕ್ಕೆ ಉಪಯೋಗ ಆಗ್ತಾ ಇದ್ವಿ. ಇವತ್ತು ನಮ್ಮ ಸ್ಟೂಡೆಂಟು ಸುಮಾರು ಲಾಸ್ಟ್ ಇಯರ್ ಒಂದು ಸ್ಟೂಡೆಂಟು ಸೋಂಪುರದಲ್ಲಿ ಹೇಳ್ಕೊಟ್ಟಿರೋಂಥ ಸ್ಟೂಡೆಂಟು ಇವಾಗ ತಿಂಗಳಿಗೆ 40,000 ರೂಪಾಯಿ ಸಂಪಾದನೆ ಮಾಡ್ತಾರೆ. ಜಸ್ಟ್ ಒಂದು ಶಾಪ್ ಇಟ್ಕೊಂಡ್ಮೇಲೆ ಅವ್ರು ಇಟ್ಕೊಂಡಿದ್ದು ಯಾವ ಮಿಷಿನ್ ಅಂದ್ರೆ ಚಿಕ್ಕ ಮಿಷಿನ್ ಇಟ್ಕೊಂಡಿತ್ತು. ಸೊ 2 ಮಕ್ಕಳನ್ನ ಕರ್ಕೊಂಡ್ಬಂದು ಪ್ರೈವೇಟ್ ಅಲ್ಲಿ ಫಸ್ಟ್ ಕಲಿಯಕ್ ಹೋದ್ರಂತೆ. ಅವರು ಏನ್ ಹೇಳಿದ್ರು, ಬರೀ ಸ್ಟಿಚಿಂಗ್ ಮಾತ್ರ ತೋರಿಸೋದು, ಮತ್ತೆ ಕೆಲಸ ಮಾಡಿಸೋದು, ಅಂಗಡಿಯಲ್ಲಿ ಕ್ಲೀನ್ ಮಾಡು, ಅದು ಮಾಡು, ಬಂದು ಬಾಗಿಲು ಬೇಗ ತೆಗಿ, ಈ ರೀತಿ ಮಾಡಿದ್ರು. ಅವ್ರು ದುಡ್ಡು ಕೊಟ್ಟು ಆಮೇಲೆ ಅವರಿಗೆ ಹತ್ಕೊಂಡು ಹೇಳ್ತಾರೆ. ಮತ್ತೆ ಅವ್ರ ಹಸ್ಬೆಂಡ್ ಹೇಳ್ಕೊಡ್ತಂತೆ, ನೀ ಕಟಿಂಗ್ ಹೇಳ್ಕೊಟ್ಬಿಟ್ರೆ ನಿನಗೆ ಆಪೋಸಿಟ್ ಆಗಿ ಅವ್ರು ಬಂದ್ಬಿಡ್ತಾರೆ ಹೇಳ್ಕೊಡ್ಬೇಡ ಅಂತ. ಅವರು 5,000 ಕೊಟ್ಟಿದ್ದಾರೆ, 1 ತಿಂಗಳು ಕೂಡ ಹೇಳ್ಕೊಟ್ಟಿಲ್ವಂತೆ. ಅವ್ರಿಗೆ ಸುಮ್ಮನೆ ಆಗ್ಬಿಟ್ಟು ಅಂದ್ಕೊಂಡು ಮನೇಲಿ ಇರ್ಬೇಕಾದ್ರೆ ಸೋಂಪುರದಲ್ಲಿ ಫ್ರೀಯಾಗಿ ಕ್ಲಾಸ್ ಮಾಡ್ತಾ ಇದ್ದಾರೆ. ಅವ್ರ ರಿಲೇಷನ್ ಯಾರೋ ಹೇಳಿರೋದು ಕಾಡಾಗ್ತಾರ ಅವಳಿಗೆ. ಆಮೇಲೆ ಮಕ್ಕಳು ಚಿಕ್ಕ ಮಕ್ಕಳನ್ನ ಹಾಕೊಂಡು ಬಂದಿದೆ ಅವಳಿಗೆ. ಬಿಸಿಲಲ್ಲಿ ಬರೋದು ಮಧ್ಯಾಹ್ನ ಬ್ಯಾಚ್ಗೆ ಮಕ್ಕಳನ್ನ ಕರ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು.
ಸೊ ಆದರೆ ಅವ್ರು ಕಷ್ಟಪಟ್ಟು ಲಾಸ್ಟಲ್ಲಿ ಅವರಿಗೆ ಕಿಡ್ನಿ ಸ್ಟೋನ್ ಆಗಬೇಕು. ಸ್ಟೋನ್ ಆದ್ರೂ ಹುಡುಗಿ ಬಿಟ್ಟಿಲ್ಲ. ಆಪರೇಷನ್ ಮಾಡಿಸ್ಕೊಂಡ್ಬಂದು 1 ವೀಕ್ ಅಷ್ಟೇ ಮನೇಲಿ ರೆಸ್ಟ್ ತಗೊಂಡಿರೋದು. ನಿಜವಾಗ್ಲೂ ಅವರು ಹೇಳ್ಬೇಕಂದ್ರೆ ಅವ್ರು ಇವತ್ತು ಅಷ್ಟು ಕಷ್ಟಪಟ್ಟಿರೋದಕ್ಕೆ ಇವತ್ತು ಹೇಳ್ತಾರೆ, ಮೇಡಮ್ ನಾನು ನಮ್ಮ ಕುಟುಂಬನ ಸಾಕ್ತಾ ಇದ್ದೀನಿ, ನಮ್ಮ ಹಸ್ಬೆಂಡ್ ಈ ಥರ ಅನ್ಕೊಂಡೇ ಇರಲಿಲ್ಲ, ಹಸ್ಬೆಂಡಿಗೆ ದುಡ್ಡು ಕೊಡ್ತಾ ಇದ್ದೀನಿ, ಒಡವೆ ತಗೊಂಡೆ ನೋಡಿ ಮೇಡಮ್. ಮತ್ತೆ ನಾನು ಯಾರಿಗಾದ್ರೂ ಹೇಳ್ಕೊಡ್ಬೇಕಾದ್ರೆ ಪ್ರತಿಯೊಂದಕ್ಕೂ ಅವ್ರು ನನ್ನನ್ನು ಕಾಲ್ ಮಾಡಿ ಫಸ್ಟ್ ಕೇಳ್ತಾರೆ, ಮೇಡಮ್ ನಾನು ಮಾಡೋದ ಬೇಡ ಅಂತ. ಸೊ ನನಗೆ ಏನು ಗೊತ್ತಿದೆಯೋ ಅದೇ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಶಾಪ್ ಇಟ್ಕೊಂಡು ಪಾರ್ಲರ್. ನಿಮಗೆ ಗೊತ್ತಿಲ್ಲ, 3 ಹತ್ರ ನಾನು ಕೆಲಸ ಮಾಡಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ ಹೋಗಿ ಬಂದ ತಕ್ಷಣ ಮನೇಲಿ ಟಿಫನ್ ಮಾಡಿ ಇಟ್ಬಿಟ್ಟು ಹೋಗಿ ವಾಕಿಂಗ್ ಮಾಡ್ಕೊಂಡು ಬರೋದು ನಾನು. ಅದಾದ್ಮೇಲೆ ಮನೆಯಲ್ಲಿ 10 ಗಂಟೆವರೆಗೂ ಎನಿ ಟೈಮ್ ಬಿಸಿನೇ ಬಿಸಿ. ಫೋನ್ ನಿಮ್ಗೆ ಗೊತ್ತಿದೆ ಅಲ್ವಾ, ಫೋನಲ್ಲಿ ಕೂಡ ಮಾತಾಡೋಕ್ಕೆ ನನಗೆ ಟೈಮ್ ಸಿಗಲ್ಲ. ಆ ರೀತಿ ನನ್ನ ಟೈಮ್ನ ಒಂದೊಂದು ಮಿನಿಟ್ಸ್ ನಾನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನಿಮ್ಗೆ ಹೇಳ್ತಾನೆ ಇರ್ತೀನಿ, ಟೈಮ್ ವೇಸ್ಟ್ ಮಾಡಬೇಡಿ, ಇಂಥ ಸಮಯ ಯಾವತ್ತೂ ನಮಗೆ ಬರೋದಿಲ್ಲ. ಸಾಧನೆ ಮಾಡಬೇಕಾದ್ರೆ ಇಂಥ ಸಮಯದಲ್ಲೇ ನಾವು ಸಾಧನೆ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ. ಸೊ ಅದು ಮುಗಿಸ್ಕೊಬಂದು ನಿಮ್ಮ ಹತ್ರ ಎಲ್ಲನೂ ನನ್ನ ಮೈಂಡ್ ಅಲ್ಲೇ, ನನ್ನ ಮನೆ ಸಮಸ್ಯೆ ಏನೇ ಇದ್ರು ನಾನು ಗೇಟಿಂದ ಆಚೆ, ನಿಮಗೂ ಹೇಳಿದ್ದೀನಿ, ಗೇಟಿಂದ ಆಚೆ ಬಿಟ್ಟು ಬಂದು ಈ 2.5 ಅವರ್ ನಮ್ಮ ಕ್ಲಾಸಲ್ಲಿ ನೀವು ಇಲ್ಲಿ ಏನು ಹೇಳ್ಕೊಡ್ತೀವೋ ಅದನ್ನ ನೀವು ಕಲೀರಿ ಅಂತ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳಿದ್ದೀನಿ. ಸೊ ನೀವು ಹಾಗೆ ಮಾಡ್ತಾ ಇದ್ದೀರಾ. ಆ ರೀತಿಯಾಗಿ ಮತ್ತೆ ನಾನು 3:30 ಆಗುತ್ತೆ, 4 ಗಂಟೆಗೆ ಹೋಗಿ 4 ಗಂಟೆಗೆ ನನ್ನ ಬ್ಯೂಟಿ ಪಾರ್ಲರ್ನ ಓಪನ್ ಮಾಡೋದು. ಸೊ ಯಾವುದೇ ರೀತಿಯಾದ ನಾನು ಬೇರೆ ಯಾರು ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ. ನಮ್ಮ ಕಸ್ಟಮರ್ ನಮ್ಮ ಟೈಮಿಂಗ್ಸ್ಗೆ ಬರ್ತಾರೆ. ಹಂಗಾಗಿ ನಾನು ಮೂರ್ ಹತ್ರ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ. ಆ ರೀತಿ ಒಂದು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಕಡಿಮೆ ನಿದ್ದೆ, ಕಡಿಮೆ ಊಟ ಮಾಡ್ಬೇಕಾಗುತ್ತೆ ಒಂದೊಂದ್ಸರಿ. ಯಾಕೆ ಅಂದ್ರೆ ಒಂದು ಗುರಿ ಇಟ್ಕೊಂಡಾಗ ನಾವು ನನ್ನ ಗುರಿ ಬಂದು 4 ಜನಕ್ಕೆ, ನನ್ನ ಹತ್ರ ಏನು ಇಲ್ಲ, 4 ಜನಕ್ಕೆ ಒಳ್ಳೆ ವಿದ್ಯೆ ಕೊಡ್ಬೇಕು. ನನ್ನ ಹತ್ರ ಇರೋದು ಅದೊಂದೇ, ಅದೊಂದನ್ನ ನಾನು ಹಂಚ್ಕೊಂಡು ಸುಮಾರು 11 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳ ಜೊತೆಲೇ ನಾನು ಮಾಡ್ತಾ ಇದ್ದೀನಿ. ಆ ರೀತಿಯಾಗಿ ಮತ್ತೆ ನಮಗೆ ಮೇಡಮ್ ಇತ್ತೀಚೆಗೆ ಸರ್ನು ಲಾಸ್ಟ್ ಇಯರ್ ಬಿದಿರುಗುಪ್ಪೆಯಲ್ಲಿ 1 ಮಂತ್ ಕೋರ್ಸ್ ಇತ್ತು. ಬಟ್ ಅಲ್ಲಿ ನನಗೆ ಸರ್ ಹೇಳೋದು ನೆನಪಿದೆ, ಇದೇನಿದೆ ಎಲ್ಲ ಓಲ್ಡ್ ಮಾಡಲೇ ಇದೆ, ನೋಡಿದ್ರು ಓಲ್ಡ್ ಮಾಡಲೇ ಇದೆ, ಏನು ಹೊಸದಾಗಿ ಏನು ನನಗೆ ಅನಿಸಿಲ್ಲ ಅಂತಿದ್ದು ಇವತ್ತಿಗೂ ನನಗೆ ಇದೆ. ನಿಮಗೆ ಮ್ಯಾಚ್ ನಾನು ವೆರೈಟಿಯಾಗಿ ಏನಾದರೂ ತೋರಿಸ್ಬೇಕಾದ್ರೆ ನನಗೆ ಪ್ರತಿಯೂ ಸರಿನೂ ಸರ್ ನೆನಪು ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹಾಗಾಗಿ ಯಾರೇ ಆಗಲಿ ನಮ್ಮ ಒಂದು ಪ್ರಯತ್ನ ಬಿಡಬಾರ್ದು. ಈ ಪ್ರಯತ್ನ ಪಡ್ತಾ ಇದ್ರೆ ನಮ್ಮನ್ನು ಎಲ್ಲೋ ಒಂದು ಹಂತಕ್ಕೆ ತಗೊಂಡೋಗುತ್ತೆ. ನಾವು ಯಾವ್ದೋ ಮೂಲೆಯಲ್ಲಿ ಹುಟ್ಟಿರೋರು, ಕಾಡಲ್ಲಿ ಹುಟ್ಟಿರೋರು, ನಮ್ದು ಬದರ್ಘಟ್ಟ ವಿಲೇಜ್, ಅದು ಇವತ್ತು ತಗೊಂಡ್ಬಂದು ನಿಮ್ಮ ಮುಂದೆ ನಿಲ್ಸಿದೆ ಅಂದ್ರೆ ಅದಕ್ಕೆ ಕಾರಣ ನಾನು ಕಲ್ತಿರೋ ವಿದ್ಯೆ. ಆ ವಿದ್ಯೆ ನಾನು ಕೊಟ್ಟಿರೋ ವಿದ್ಯೆ ನಿಮಗೆ ನಿಮ್ಮ ಜೀವ ಇರೋವರೆಗೂ ಒಂದಲ್ಲ ಒಂದು ರೀತಿಯಾಗಿ ಉಪಯೋಗ ಬರುತ್ತೆ, ಆಯ್ತಾ? ಅದನ್ನ ನೀವು ಅವಾಗಾದ್ರೂ ಮಾಡ್ತಾ ಇರಿ. ಅಥವಾ ಸಕ್ಸಸ್ ಮಾಡ್ಕೊಂಡು ಹೋಗ್ಬೇಕು, ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೂ ಅಥವಾ 4 ಜನ ಕೇಳ್ಕೊಟ್ರು ನೀವು ಒಳ್ಳೆ ರೀತಿಯಾಗಿ ಒಂದು ವಿದ್ಯೆ ಕೊಡಿ. ಸೊ ಅದನ್ನೇ ನಾನು ನನ್ನ ಸ್ಟೂಡೆಂಟ್ಸ್ಗೆ ಯಾವಾಗಲೂ ಹೇಳೋದು, ನೀವು ಮನಸ್ಫೂರ್ತಿಯಾಗಿ ಒಂದು ವಿದ್ಯೆ ಕೊಟ್ರೆ ಆ ವಿದ್ಯೆ ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ. ಅದಕ್ಕೆ ಸಾಕ್ಷಿ ನಾನೇ ಇದ್ದೀನಿ. ಓಕೆನಾ? ಸೊ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ